ಜೀನಿ ಬ್ರ್ಯಾಂಡ್ ಪ್ರಮೋಷನ್ ಮಾಡೋ ಅವಕಾಶ ಸಿಗ್ತಾ ಅದೇನೋ ಅಂತ ಮುಂದೆ ಹೇಳ್ತೀನಿ. ಎಲ್ಲ ಹೋಗಿ ಏನೇನೋ ಮಾಡ್ತಾ ಇದೀವಿ ಗುರು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ನಮಗೂ ಗೊತ್ತು. ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ ಸೀರೀಸ್ ಡೇ 42ಗೆ. ಇವತ್ತು ನಾವು ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಎಲ್ಲಿಗೆ ಹೋಗಿದ್ವಿ ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ಫುಲ್ ಶಾಕ್ ಆಗ್ಬಿಡ್ತೀರಾ. ಏನು ಶಾಕ್ ಆಗಲ್ಲ, ಜೀನಿ ಹತ್ರ ಹೋಗಿದ್ವಿ, ಜೀನಿ ಇಂಡಸ್ಟ್ರಿಗೆ ಹೋಗಿದ್ವಿ. ಯಾರಿಗೆಲ್ಲ ಇದು ಗೊತ್ತು ಅವ್ರು ಕಮೆಂಟ್ ಮಾಡಿ. ಮಾರ್ನಿಂಗ್ ನಮಗೆ ಬೇಗ ಬರೋಕ್ಕೆ ಹೇಳಿದರು, ಲೇಟಾಗಿ ಬರೋಕ್ಕೆ ಹೇಳಿದ್ರು. ಕರೆಕ್ಟ್ ಟೈಮಿಗೆ ಹೋಗ್ತೀವಿ. ಅದೇ ಬಿಂದು ಅಂದರೆ ಎಲ್ಲರೂ ಕೂಡ ವೈಟ್ ಡ್ರೆಸ್ ಹಾಕಿದ್ವಿ. ಇದು ಆ್ಯಕ್ಚುಲಿ ಹೆಂಗೆ ಕಾಣಿಸ್ತಿತ್ತು ಅಂದರೆ ಯಾವುದೋ ಶ್ರದ್ಧಾಂಜಲಿ ಇತ್ತು ಅನ್ನೋ ಥರ ಕಾಣಿಸ್ತಿದೆ. ಬಿಡ್ತು ಎಲ್ಲನೂ ಮೀಟ್ ಮಾಡಿಕೊಂಡು ಇನ್ನು ತಿನ್ನೋಕ್ಕೆ ಏನಾದ್ರು ಬೇಕಲ್ವ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಅಂತ ಏನೋ ಪಿಕ್ನಿಕ್ ಹೋಗೋ ರೇಂಜಿಗೆ ನಾವು ಕುರ್ಕೊಳೆ ಅದು ಇದು ಎಲ್ಲ ತರಿಸ್ಕೊಂಡ್ವಿ. ಬಟ್ ಆದರೆ ಏನು ಆ ರೇಂಜಿಗೆ ಪಿಕ್ನಿಕ್ ಥರ ಇರಲಿಲ್ಲ. ಇಂಡಸ್ಟ್ರಿಯಲ್ ವಿಸಿಟ್ ಥರನೇ ಇತ್ತು. ಯಾಕೆ ಅವ್ಳ ವಿಡಿಯೋ ಎಲ್ಲ ಬರ್ದಂಗ್ ಮಾಡ್ಬಿಟ್ಟಿದ್ಯಾ ಅಂತ ಹೇಳ್ತಿದ್ರು. ಅಂದರೆ ದಿಶ ಏನು ಹೇಳ್ತಿದ್ದಾಳೆ ಅಂತಂದರೆ, ನಾನು ಒಂದು 3-4 ದಿವಸ ವ್ಲಾಗ್ ಹಾಕಿರ್ಲಿಲ್ಲ. ಅದಕ್ಕೆ ಅವ್ರ ಅಮ್ಮ ಅವ್ರ ತಂಗಿ ಕೇಳ್ತಿದ್ರಂತೆ, ಯಾಕೆ ನೀನು ಆ ಹುಡುಗಿ ವ್ಲಾಗ್ನ ಬರ್ದಂಗೆ ಮಾಡ್ಬಿಟ್ಟಿದ್ಯಾ ಅಂತ. ಆ ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಂಟಿ ಅಂತ ಹೇಳ್ತಾ ನಾವು ಕೂಡ ನಮ್ಮ ಡೇನ ಶುರು ಮಾಡಿದ್ವಿ. ಬೋರ್ ಆಗ್ತಿತ್ತು ಅಂತ ರೋಡಲ್ಲಿ ಹೋಗೋರಿಗೆಲ್ಲ ಟಾಟಾ ಮಾಡಿಕೊಂಡು ನಾವೇನು ಮಾಡಿಲ್ಲ ಹತ್ರ ಕೂತ್ಕೊಬಿಟ್ವಿ. ಇದು ಬಾಟಲ್ ಪ್ರಿಪೇರ್ ಮಾಡೋದಂತೆ. ಎಷ್ಟು ಉದ್ದ ಇದೆ, ಅದೋಗಿ ಮೆಷಿನಲ್ಲಿ ಗಾಳಿ ತುಂಬ್ಕೊಂಡು ಅಷ್ಟು ಉದ್ದ ಬಾಟ್ಲ್ ಆಗುತ್ತಂತೆ. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ತುಂಬ ಹೈಜೀನ್ ಆಗಿತ್ತು. ತುಂಬಾ ಟ್ರೆಡಿಷ್ನಲ್ ಮೆಥಡ್ನ ಫಾಲೋ ಮಾಡ್ತೀರಾ. ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದು ನೋಡಿ. ಆ್ಯಂಡ್ ಅಲ್ಲೋಗಿ ಏನು ಮಾಡ್ಬೋದು ಕೆಲಸ ಮಾಡಿದ್ದೀವಿ ಅಂದರೆ, ಇಂಡಸ್ಟ್ರಿ ವಿಸಿಟ್ಗೆ ಹೋಗಿ ಅಲ್ಲಿ ಹುಣ್ಸೆಣ್ಣು ಮಾಡಿದ್ರೆ ಹುಣ್ಸೆಣ್ಣು ತಿನ್ಕೊಂಡು ನಿಂತಿದ್ದೀವಿ. ನಮ್ಮಂಥವ್ರು ಎಲ್ಲರೂ ಸಿಗ್ತಾರೆ. ಅದಾದಮೇಲೆ ಇದೇನೋ ಡ್ರಿಂಕ್ ಕೊಟ್ಟರು. ಆ್ಯಕ್ಚುಲಿ ಅದೊಂಥರ ಗಸಗಸೆ ಪಾಯಸ ಥರ ಫೀಲ್ ಆಯಿತು. ತುಂಬಾ ಚೆನ್ನಾಗಿತ್ತು. ಇದು ಅವ್ರ ಪ್ರಾಡಕ್ಟೇ ಅಂತ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಯಾರಿಗಾರು ಬೇಕಿದ್ರೆ ಹೋಗಿ ಅವ್ರನ್ನ ವಿಸಿಟ್ ಮಾಡಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಅಂತ ಹೇಳ್ತೀನಿ. ಅವ್ರು ವಾಟರ್ ಬಾಟಲ್ ಕೂಡ ಬಿಟ್ಟಿದ್ದಾರೆ ಅಂತ. 24 ಪ್ರಾಡಕ್ಟ್ಸನ್ನು ಅವ್ರ ಕಡೆಯಿಂದ ಬಿಡ್ತಿದ್ದಾರೆ ಅಂತ ಹೇಳಿದ್ರು. ಆ್ಯಂಡ್ ಮನೆಗೆ ಬಂದೆ, ಬಟ್ ಪಟ್ ಅಂತ ಮತ್ತೆ ಬ್ಯಾಗ್ ಹಾಕ್ಕೊಂಡು ಹೊಡ್ತಾ ಇದ್ದೀನಿ. 4:15 ಕಾಲಾಗಿದ್ರು. ಮತ್ತೆ ನಮ್ಮ ಬ್ಯಾಗ್ ಹಾಕ್ಕೊಂಡು ಕಾಲೇಜ್ಗೆ ಹೋದ್ನ ಖಂಡಿತವಾಗ್ಲೂ ಇಲ್ಲ. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಬ್ಯಾಂಕಿಗೆ ಹೋಗಿದ್ದೆ. ನಾನು ಹೋಗಿದ್ದು 4:30ಗೆ, ಬಂದಿದ್ದು ಈವ್ನಿಂಗ್ 7:30ಗೆ. ಅದಾದಮೇಲೆ ನನಗೂ ಸ್ವಲ್ಪ ಮರ್ಯಾದೆ ಇದೆ ಗುರು ಅನ್ನೋದಕ್ಕೋಸ್ಕರ ನನಗೂ ಅಲ್ಲಿ ಟೀ ತರಿಸಿಕೊಟ್ಟಿದ್ರು. ಇಲ್ಲ, ಯಾರೆಲ್ಲ ಲಾಸ್ಟಿಗೆ ಉಳ್ಕೊಂಡಿದ್ರು ಎಲ್ಲರಿಗೂ ಕೊಟ್ಟಿದ್ರು, ನನಗೂ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಅದನ್ನು ಕುಡ್ಕೊಂಡು ನಾನು ಮನೆಗೆ ಬಂದೆ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ. ಅವ್ರಿಗೆ ಟಾಟಾ, ಬಾಯ್, ಸಿ ಯು.